1986-87ನೇಯ ಗೆಳೆಯರ ಬಳಗದ ವತಿಯಿಂದ ವೀರಭದ್ರೇಶ್ವರ ಅಗ್ನಿಕುಂಡ ಲೋಕಾರ್ಪಣೆ. ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದಲ್ಲಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ 1986-87ನೇ ಸಾಲಿನ ಎಸ್ಎಸ್ಎಲ್ಸಿ ಗೆಳೆಯರ ಬಳಗದ ವತಿಯಿಂದ ವೀರಭದ್ರೇಶ್ವರ ಅಗ್ನಿಕುಂಡವನ್ನು ತಯಾರಿಸಿ ಸಿದ್ದಯ್ಯ ತಂಗಿನಮಠ್ ಸ್ವಾಮಿಗಳಿಂದ ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿದರು. ಗ್ರಾಮದಲ್ಲಿ ನಡೆಯುವಂತಹ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಎಲ್ಲ ಗೆಳೆಯರ ಬಳಗದವರು ಅಗ್ನಿಕುಂಡವನ್ನು ತಯಾರಿಸಿ ಯಾವುದೇ ಅನಾಹುತ ಆಗದಂತೆ ನೋಡಿಕೊಳ್ಳಲು ಅಗ್ನಿಕುಂಡ ನಿರ್ಮಾಣ ಮಾಡಿದ್ದೇವೆ ಎಂದು ಸಂಜು ಕುಮಾರ್ ಜೇತಪಳ್ಳಿ ಅಧ್ಯಕ್ಷರು ತಿಳಿಸಿದ್ದಾರೆ. ಆಗಮಿಸತಕ್ಕಂಥ ಪೂಜ್ಯ ಗುರುಗಳು ಅವರು ಮುಖ್ಯ ಅತಿಥಿಗಳಂತ ಎಲ್ಲ ಗಣ್ಯರಿಗೆ ನನ್ನ ವಂದನೆಗಳು. ಈ ಶುಭ ಸಂದರ್ಭದಲ್ಲಿ ಇವತ್ತು ತುಂಬ ಖುಷಿ ಅನ್ನಿಸ್ತಾ ಇದೆ ನಮಗೆ. 1996-97 ನಮ್ಮ ಬೆಳಚಿನವರು 30 ವರ್ಷದ ಹಿಂದೆ, ಈ 30 ವರ್ಷ ಹಿಂದೆ ನಾವೆಲ್ಲ ಮೀಟಾಗಿದ್ದೀವಿ. ಇವತ್ತೆಲ್ಲರೂ ನಾವು ಮೀಟಾಗಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಆದರೆ ಇದು 3-4 ವರ್ಷದ ನಮ್ಮ ಕನಸಿತ್ತು ಇದು ಮಾಡಬೇಕಂತ, ಆದರೆ ಈಡೇರಲಿಲ್ಲ. ಇವತ್ತು ಆ ಸಂದರ್ಭ ಕೂಡಿ ಬಂದಿದೆ. ಇವತ್ತೆಲ್ಲ ಈ ಶುಭ ಸಂದರ್ಭದಲ್ಲಿ ನೀವೆಲ್ಲ ಬಂದಿದ್ದಕ್ಕೆ ನಮ್ಗೆ ತುಂಬ ಖುಷಿಯಾಗಿದೆ. ಇಲ್ಲ, ಗ್ರಾಮ ವೀರಭದ್ರೇಶ್ವರ ಭಕ್ತರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ನೀವು ವಿಶೇಷತೆಯಾಗಿ ಅಗ್ನಿಕುಂಡದಲ್ಲಿ ಮಾಡಬೇಕಂತ ಇದು ಮಾಡಿದ್ದೀರಾ. ಅದಕ್ಕೆ ಈ ಸಂದರ್ಭದಲ್ಲಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಷ್ಟೋ ವರ್ಷದಿಂದ ನೋಡ್ತಾ ಬರ್ತಾ ಇದ್ದೇವೆ ನಾವು. ಇದು ಅಲ್ಲಿ ಇಲ್ಲಿ ಕಟ್ಟಿಗೆನ ಹೋಳಿ ಎಲ್ಲ ಇದು ಮಾಡ್ತಾ ಇದ್ದರು. ಅದೆಲ್ಲ ಒಂದೊಂದು ವರ್ಷಕ್ಕೊಂದ್ಸಲ ಅದೆಲ್ಲ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು, ಎಲ್ಲ ಜನಗಳಿಗೆಲ್ಲ ತೊಂದರೆ ಆಗ್ತಾ ಇತ್ತು. ಆ ಸಲಕ್ಕೆ ಜನಗಳಿಗೆ ತೊಂದರೆ ಆಗ್ಬಾರ್ದು, ಎಲ್ಲ ಆರಾಮಾಗಿ ನಮ್ಮ ಅಗ್ನಿ ಪ್ರವೇಶ ಆಗ್ಬೇಕಂತ ತಿಳ್ಕೊಂಡು ಈ ಉದ್ದೇಶದಿಂದ 97ನೇ ಇಸ್ವಿಯ ಒಟ್ಟು ಗೆಳೆಯರ ಬಳಗ ಎಷ್ಟು ಸದಸ್ಯರಿದ್ರೆ ಅಂತ ಸುಮ್ಮನೆ 60 ಜನ ಇದ್ದಾರೆ. 60 ಜನ ಇದ್ದೀವಿ. ಶರಣರು ಮಹಾತ್ಮರು ಒಂದು ಮಾತು ಹೇಳ್ತಾರೆ, ಏನಂದರೆ ತನಗಾಗಿ ದುಡಿದವನು ತನಗಷ್ಟೇ ಉಳಿತಾನೆ, ಸಮಾಜಕ್ಕಾಗಿ ದುಡಿದವನು ಸಮಾಜವೆಲ್ಲ ನೆಲೆಸುವಾಗಿರ್ತದೆ. ನಾವೊಂದು ಮನೆ ಕಟ್ಕೋಬೋದು, ಏನೋ ಒಂದು ರೂಮ್ ಕಟ್ಕೋಬೋದು, ಯಾವುದನ್ನು ಕಟ್ಕೊಂಡ್ರೆ ಸಹಿತ ಅದು ಯಾರು ನೆನೆಸ್ತಾರೆ ಅಂದ್ರೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಅಷ್ಟೇ ನೆನೆಸ್ತಾರೆ. ಇವತ್ತು ನಮ್ಮ 1996-97 ಬ್ಯಾಚಿನವರು ಏನು ವಿಚಾರ ಮಾಡ್ಯಾರ ಅಂದರೆ, ಬರೀ ನಮ್ಮ ಮನೆ ಕಟ್ಕೊತಿದ್ರೆ ನಮ್ಮ ಮಕ್ಕಳು ನೆನೆಸೋದು ಬೇಡ, ನಾವೊಂದಿಷ್ಟು ವೀರಭದ್ರೇಶ್ವರನ ಸೇವಾ ಮಾಡ್ಬೇಕಂತೇಳಿ ಅಗ್ನಿಕುಂಡ ಎಷ್ಟು ಸುಂದರ ಮಾಡ್ಯಾರ ಅಂದ್ರೆ ಅದನ್ನು ನೋಡ್ಬೇಕನ್ನೋ ಭಾವದೊಳಗೆ ಅಷ್ಟು ಮಾಡ್ಯಾರ. ಅವರಿಗೆ ವೀರಭದ್ರೇಶ್ವರ ಕೃಪ. ಇದು ಯಾಕಂತಂದ್ರೆ ನೀವು ಅಗ್ನಿಕುಂಡ ಮಾಡಿದ್ದನ್ನು ಇಲ್ಲಿ ಅಷ್ಟೇ ಅಲ್ಲ, ಸುಲೇಪೇಟೆಯವರು ಅಷ್ಟೇ ಅಲ್ಲ, ಎಲ್ಲಿಂದ ಬರ್ತಾರ ಎಲ್ಲರೂ ಬಂದು ನೋಡ್ತಾರೆ. ಹೇಳುವಂಥ ಉದ್ದೇಶ ಏನಂದ್ರೆ ಭಗವಂತ ಕೊಟ್ಟಿದ್ದನ್ನು ಒಂದಿಷ್ಟು ಸದುಪಯೋಗ ಮಾಡೋದು. ನಾವು ಬಂದಿದ್ದು ಸಮಾಜಕ್ಕಾಗಿ, ನೀವೆಲ್ಲ ಬಂದಿದ್ದು ಒಂದಿಷ್ಟು ಸ್ವಾರ್ಥ, ಒಂದಿಷ್ಟು ಪರಾರ್ಥ ಅಂತೇಳಿ. ಹಂಗೆ ಆ ವೀರಭದ್ರೇಶನ ಆಶೀರ್ವಾದ ಸದಾಕಾಲ ಎಲ್ಲ. ಬಹುಶಃ ನಾನು ಜಾತ್ರೆಗಳು ಭಾಳ ನೋಡೀನಿ, ಆದರೆ ಸುಲೇಪೇಟೆಯ ವೀರಭದ್ರೇಶ್ವರ ಜಾತ್ರೆ ಹೆಂಗಾಗ್ತದಂದ್ರೆ ಸಾಕ್ಷಾತ್ ಕೈಲಾಸದಿಂದ ವೀರಭದ್ರೇಶ್ವರ ಒಳಗೆ ಪ್ರಪ್ರಥಮ ವರ್ಷ ನಾನು ಈ ವರ್ಷನೇ ಈ ಜಾತ್ರೆ ಒಳಗೆ ಪಾಲ್ಗೊಂಡಿದ್ದೀನಿ. ಆದರೆ ಇದೇ ವರ್ಷ ನಾ ಪಾಲ್ಗೊಂಡಿನಿ ಅಂತೇಳಿ ಇಷ್ಟು ವಿಜೃಂಭಣೆ ಆಗತ್ತದೋ ಏನು ವೀರಭದ್ರೇಶ್ವರ ಇದೇ ವರ್ಷ ಕರ್ಸನ ಅಂತ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಮ್ಮದೇನು ಇರಂಗಿಲ್ಲ, ಇದ್ರಾಗ ಸ್ವಾಮಿಗಳದು ವೀರಭದ್ರೇಶ್ವರದ ಏನು ಇರಂಗಿಲ್ಲ. ನಾವು ಅಂತಿರ್ತೀವಿ ದೇವರು ಭಾಳ ಚಂದ ಕಾಣ್ತಾನೆ ನೋಡ್ರಿ ಅಂತ. ದೇವ್ರು ಚಂದ ಕಾಣಬೇಕಂದ್ರೆ ಭಕ್ತ ಚಂದ ಇದ್ರೆ ದೇವ್ರು ತಾನೇ ಚಂದ ಕಾಣ್ತಾನೆ. ಭಕ್ತರು ನಾವು ಒಂದು ಮಾತು ಹೇಳ್ತಿರ್ತೀವಿ, ಯಾತ್ರ ವೀರಭದ್ರೇವರ ಮಕ್ಕೊಂಡ್ರೆ ಕುಂಭಕರ್ಣ ಅಂತ ಒಂದು ಮಾತು ಹೇಳ್ತಿರ್ತೀವಿ. ಸುಲೇಪೇಟೆ ಭಕ್ತರು ಕುಂಭಕರ್ಣಂಗೆ ಹಾಲ, ಯಾತ್ರ ವೀರಭದ್ರೇವರು ಸದಾಕಾಲ ವೀರಭದ್ರೇಶ್ವರ ಆಶೀರ್ವಾದ ಇರಲಿ ಅಂತ ಹೇಳಿ ತನ್ನ ಮಾತಿಗೆ ವಿರಾಮ. ಸಂದರ್ಭದಲ್ಲಿ ಜಯವಂತ್ ಕುಮಾರ್, ಸೀಲ್ವಂತ್, ಶ್ರೀನಿವಾಸ್ ನಾಗಂ, ಶರಣಬಸಪ್ಪ ಪಡ್ಶೆಟ್ಟಿ, ವೈಜನಾಥ್ ದಾದಿ, ಭೀಮಾರೆಡ್ಡಿ, ಸಿದ್ದಾರೆಡ್ಡಿ, ರೇವಣ ಸಿದ್ದಪ್ಪ ಡಬ್ಬ, ಶರಣಬಸಪ್ಪ ಮನ್ನಳ್ಳಿ, ಪ್ರಭು ನಾಗೂರ್, ಸಿದ್ದಯ್ಯ ಕಜ್ಜಿ, ಮಲ್ಲಿಕಾರ್ಜುನ್ ವಾಲಿಕಾರ್, ನಾಗಶೆಟ್ಟಿ ಇಲ್ಲಿ, ಧನರಾಜ ಮಹೇಂದ್ರಕಾರ್, ರಾಜು ಕುಂಬದ್, ಜಗನ್ನಾಥ್ ಬಗಲಿ, ಶಿವಪುತ್ರಪ್ಪ ಜಾಜಿನ್, ಗೋಪಾಲ ಮೇತ್ರಿ, ಸಂಜೀವ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.